ರಾಜ್ಯದಲ್ಲಿ ಮತ್ತೆ ಮಳೆ ಆರ್ಭಟಿಸ್ತಾ ಇದೆ. ಇನ್ನು 3 ದಿನ ರಾಜ್ಯದಾದ್ಯಂತ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಈಗಾಗಲೇ ಮುನ್ಸೂಚನೆಯನ್ನ ನೀಡಿದೆ. ಈಗಾಗಲೇ ಕಳೆದ 2 ದಿನಗಳಿಂದ ನಿನ್ನೆ ಯಾವ ರೀತಿಯಾಗಿ ಬಿಟ್ಟು ಬಿಡದೆ ಮಳೆ ಸುರಿದಿದೆ, ಮೊನ್ನೆಯಿಂದಲೂ ಕೂಡ ಅನೇಕ ಜಿಲ್ಲೆಗಳಲ್ಲಿ ಮಳೆ ಆಗ್ತಾ ಇದೆ. ಸೊ ಇನ್ನೂ 3 ದಿನ ರಾಜ್ಯದಾದ್ಯಂತ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಈಗಾಗಲೇ ಸೂಚನೆಯನ್ನ ಕೊಟ್ಟಿದೆ. 19 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಕರಾವಳಿ ಜಿಲ್ಲೆಗಳಲ್ಲಿ 2 ದಿನ ಭಾರೀ ಮಳೆಯಾಗುವಂತಹ ಮುನ್ಸೂಚನೆಯನ್ನ ಹವಾಮಾನ ಇಲಾಖೆ ನೀಡಿದ್ದು, ಬೆಂಗಳೂರಲ್ಲಿ ಮೋಡ ಕವಿದ ವಾತಾವರಣ ಇದೆ. ಬೆಳಗಿನಿಂದ ಜಿಟಿ ಮಳೆ ಸುರಿತಾ ಇದೆ. ನಿನ್ನೆ ಕೂಡ ಬಹಳ ಜೋರಾಗಿ ಅನೇಕ ಪ್ರದೇಶಗಳಲ್ಲಿ ಮಳೆ ಸುರಿದಿದೆ. ನೀವೀಗಾಗಲೇ ನೋಡಬಹುದು, ಇಡೀ ರಾಜ್ಯದಾದ್ಯಂತ ಅನೇಕ ಜಿಲ್ಲೆಗಳಲ್ಲಿ ವರುಣ ಆರ್ಭಟವನ್ನ ಮಾಡ್ತಾ ಇದ್ದಾನೆ. ಅನೇಕ ಕಡೆಗಳಲ್ಲಿ ಮಳೆಯಿಂದ ಅನೇಕ ಅವಾಂತರಗಳು ಕೂಡ ಆಗಿದೆ. ಜನ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಜನಜೀವನ ಅಸ್ತವ್ಯಸ್ತ ಆಗಿದೆ. ಇವರು ಜ್ಯೂಸ್ ಮತ್ತು ಐಸ್ ಕ್ರೀಮ್ ಶಾಪ್ ರನ್ ಮಾಡ್ತಾರೆ. ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಾರೆ. ನೀವು ಶುರು ಮಾಡಬೇಕಾ? ಇವರಿಂದ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಬೇರೆ ಬೇರೆ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಬಸ್ ಸ್ಟ್ಯಾಂಡ್ಗಳು ಯಾವ ರೀತಿಯಾಗಿ, ರಸ್ತೆಗಳು ಯಾವ ರೀತಿಯಾಗಿ ಜಲಾವೃತ ಆಗಿದೆ. ಇನ್ನು ಬೇರೆ ಬೇರೆ ಜಿಲ್ಲೆಗಳ ಕತೆ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಮೊದಲನೇದಾಗಿ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಧಾರಾಕಾರ ಮಳೆಯಾಗಿದ್ದು, ನಿನ್ನೆ ಬಿಟ್ಟು ಬಿಡದೆ ಧಾರಾಕಾರವಾಗಿ ಮಳೆ ಸುರಿದಿದೆ. ವರುಣನ ಆರ್ಭಟಕ್ಕೆ ಹುಬ್ಬಳ್ಳಿ ನಲುಗಿದ್ದು, ಮಳೆಗೆ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ದಾಜಿಬಾನಪೇಟೆ, ಕುಂಬಾರ ಓಣಿಯ ಮನೆಗಳಿಗೆ ನೀರು ನುಗ್ಗಿದೆ. ನೀರನ್ನ ಹೊರ ಹಾಕೋದಿಕ್ಕೆ ನಿವಾಸಿಗಳು ಹರಸಾಹಸ ಪಟ್ಟಿದ್ದಾರೆ. ಹಾಗೆಯೇ ಧಾರವಾಡದಲ್ಲಿ ಕಳೆದ ರಾತ್ರಿ ಭಾರೀ ಮಳೆಯಾಗಿದೆ. ಕೊಪ್ಪಳದಲ್ಲಿಯೂ ಭಾರೀ ಮಳೆಯಾಗಿದ್ದು, ಕೂಕನೂರು ತಾಲೂಕಿನ ದ್ಯಾಂಪುರ ಬಳಿಯಲ್ಲಿ ರೈಲ್ವೆ ಸೇತುವೆ ಮುಳುಗಡೆಯಾಗಿದೆ. ಅಂಡರ್ ಪಾಸ್ನಲ್ಲಿ ಟ್ರ್ಯಾಕ್ಟರ್ ಸಿಲುಕಿ ಜನ ಪರದಾಡಿದ್ರು. ಇನ್ನು ಜಾತಿಗ್ಯಾನ ಹಳ್ಳ ತುಂಬಿ ಹರಿಯಿತು. ಕುಷ್ಟಗಿ ತಾಲೂಕಿನ ಕಬ್ಬರಗಿ, ಕಾಟಾಪುರ ಮಧ್ಯೆ ಇರುವ ಹಳ್ಳ ಇದಾಗಿದ್ದು, ಹಲವು ಗ್ರಾಮಗಳ ಸಂಪರ್ಕ ಕಡಿತವಾಗಿದೆ. ಹಳ್ಳಕ್ಕೆ ಸೇತುವೆ ನಿರ್ಮಿಸಲು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಚಿತ್ರದುರ್ಗದ ಭರಮಸಾಗರ ಬಳಿಯ ಸರ್ವಿಸ್ ರಸ್ತೆಯಲ್ಲಿ ಮಳೆ ಅವಾಂತರ ಸೃಷ್ಟಿಸಿದೆ. ಭರಮಸಾಗರ ಗ್ರಾಮದ ಬಳಿ ಸರ್ವಿಸ್ ರಸ್ತೆ ಸಂಪೂರ್ಣ ಜಲಾವೃತವಾಗಿತ್ತು. ಸರ್ವಿಸ್ ರಸ್ತೆಯಲ್ಲಿದ್ದ 1 ಕಾರು, 1 ಆಟೋ, ಟ್ರ್ಯಾಕ್ಟರ್ ಬಹುತೇಕ ಮುಳುಗಡೆಯಾಗಿವೆ. ಅದೃಷ್ಟವಶಾತ್ ವಾಹನಗಳಲ್ಲಿದ್ದ ಜನ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಬೆಳಗಾವಿಯ ಚಿಕ್ಕೋಡಿ ಉಪವಿಭಾಗದಲ್ಲಿ ಧಾರಾಕಾರ ಮಳೆಯಾಗ್ತಿದ್ದು, ಹಳ್ಳ ಕೊಳ್ಳಗಳು ಉಕ್ಕಿ ಹರಿತಿವೆ. ಅಥಣಿ ತಾಲೂಕಿನ ಯಲ್ಲಮ್ಮವಾಡಿ ದೇವಾಲಯ ಗರ್ಭಗುಡಿಯೊಳಗೆ ಮಳೆ ನೀರು ನುಗ್ಗಿದೆ. ಶಕ್ತಿ ದೇವತೆ ಮೂರ್ತಿ ಅರ್ಧದಷ್ಟು ಜಲಾವೃತ ಆಗಿದೆ. ಮನೆಯ ಗೋಡೆ ಕುಸಿದು ವ್ಯಕ್ತಿ ಸಾವನ್ನಪ್ಪಿರುವ ಘಟನೆ ಗದಗ ತಾಲೂಕಿನ ಮುಳಗುಂದ ಗ್ರಾಮದಲ್ಲಿ ನಡೆದಿದೆ. ಮುಳಗುಂದ ಗ್ರಾಮದ 50 ವರ್ಷದ ತಿಮ್ಮಣ್ಣ ಮೃತಪಟ್ಟಿದ್ದು, ಭಾರೀ ಮಳೆಯಿಂದ ಮನೆಯ ಗೋಡೆ ಕುಸಿದಿದೆ. ಗೋಡೆಯ ಅಡಿಯಲ್ಲಿ ಸಿಲುಕಿದ ತಿಮ್ಮಣ್ಣ ಸಾವನ್ನಪ್ಪಿದ್ದಾರೆ. ಸ್ಥಳಕ್ಕೆ ತಹಶೀಲ್ದಾರ್ ಕಿಶನ್ ಕಲಾಲ್, ಕಂದಾಯ ನಿರೀಕ್ಷಕ ಎಂಎ ನದಾಫ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಮಳೆ ಯಾವ ರೀತಿಯ ಅವಾಂತರಗಳನ್ನ ಸೃಷ್ಟಿ ಮಾಡಿದೆ, ಜನಜೀವನ ಯಾವ ರೀತಿಯಾಗಿದೆ ಈಗ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಹುಬ್ಬಳ್ಳಿಯಿಂದ ಶಿವರಾಮ ಅಸುಂಡಿ, ಹಾಗೆಯೇ ಚಿಕ್ಕೋಡಿಯಿಂದ ಲೋಹಿತ್ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಿವರಾಮ ಅಸುಂಡಿ, ಈಗಾಗಲೇ ಅಲ್ಲಿ ಸಾಕಷ್ಟು ಮನೆಗಳಿಗೆ ನೀರು ನುಗ್ಗಿದೆ, ಹಳ್ಳಕೊಳ್ಳಗಳು ತುಂಬಿ ಹರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಸ್ಥಳಕ್ಕೆ ಬಂದಿದ್ದಾರಾ? ಈಗ ಗ್ರಾಮಸ್ಥರಿಗೆ ಈ ಒಂದು ಸಮಸ್ಯೆಗಳಿಂದ ಪಾರು ಮಾಡುವಂತಹ ನಿಟ್ಟಿನಲ್ಲಿ ಪ್ರಯತ್ನಗಳು ಆಗಿದೆಯಾ? ಹೇಗೆ ಈಗ ಸದ್ಯಕ್ಕೆ ಹೇಗಿದೆ ಅಲ್ಲಿ? ನವಿತಾ ಜೈನ್, ಏನಂದ್ರೆ ಕಳೆದ ರಾತ್ರಿ ಮಧ್ಯರಾತ್ರಿವರೆಗೂ ಸಹ ಧಾರಾಕಾರವಾಗಿ ಮಳೆ ಸುರಿದಿತ್ತು. ಹೀಗಾಗಿ ಸಾಕಷ್ಟು ಜನಜೀವನ ಅಸ್ತವ್ಯಸ್ತವಾಗಿತ್ತು. ಅದರಲ್ಲೂ ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದ್ರಿಂದಾಗಿ ಜನರು ತೀವ್ರ ತೊಂದರೆ ಅನುಭವಿಸುವಂತಾಯಿತು. ಮಹಾನಗರ ಪಾಲಿಕೆ ಇರ್ಬೋದು ಮತ್ತು ಸ್ಥಳೀಯ ತಹಶೀಲ್ದಾರ್ ಮೊದಲಾದವರು ಒಂದಿಷ್ಟು ಕಂಟ್ರೋಲ್ ರೂಮ್ ಮಾಡಿಬಿಟ್ಟು ಜನರಿಗೆ ಸ್ಪಂದಿಸುವಂತ ಕೆಲಸ ಮಾಡಿದ್ರು. ಮತ್ತು ಎಲ್ಲೆಲ್ಲಿ ತೊಂದರೆ ಆಗಿದೆ ಅಲ್ಲಿಗೆ ಒಂದು ರಾತ್ರಿನೇ ತೆರಳಿಬಿಟ್ಟು ಅದನ್ನ ಸಮಸ್ಯೆ ನಿವಾರಣೆ ಮಾಡುವಂತ ಕೆಲಸ ಮಾಡಿದ್ರು. ಮತ್ತೆ ಎಲ್ಲೆಲ್ಲಿ ನೀರು ಸಂಗ್ರಹ ಆಗಿದೆ ಅದನ್ನ ಅಲ್ಲಿಂದ ಹೋಗ್ಲಿಕ್ಕೆ, ರಿಮೂವ್ ಆಗ್ಲಿಕ್ಕೆ ಏನ್ ಮಾಡಬೇಕು ಅದೆಲ್ಲ ವ್ಯವಸ್ಥೆಗಳು ಮಾಡಿದ್ರು. ಏನು ಮಧ್ಯರಾತ್ರಿ ಒಂದಿಷ್ಟು ಮಳೆ ನಿಂತಿದ್ರಿಂದಾಗಿ ಪರಿಸ್ಥಿತಿ ಒಂದಿಷ್ಟು ಹತೋಟಿಗೆ ಬರಲಾರಂತಿದೆ. ಸಾಕಷ್ಟು
ಸಾಕಷ್ಟು ಹಳ್ಳಿ ಅಂದ್ರೆ ಈಗಲೂ ಸಹ ತಗ್ಗು ಪ್ರದೇಶದಲ್ಲಿ ಕೆಲವೊಂದು ಮನೆಗಳಿಗೆ ಈಗಲೂ ಸಹ ನೀರು ತೆಗೆಯುವಂತ ಕೆಲಸಗಳು ನಡೀತಾ ಇದೆ. ಒಟ್ಟಾರೆ ಏನು ಕಳೆದ ರಾತ್ರಿ ಸುರಿದಂತ ಧಾರಾಕಾರ ಮಳೆಯಿಂದಾಗಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತಗೊಂಡಿತ್ತು. ಈಗ ಸಹಜ ಸ್ಥಿತಿ ಅಂತ ಮರಳ್ತಾ ಇದೆ ನವಿತಾ ಜೈನ್. ಹಾಗೆ ಸಂಪರ್ಕದಲ್ಲಿ ಶಿವರಾಮ ಸುಂಡಿ. ಇನ್ನು ಲೋಹಿತ್, ಈಗಾಗಲೇ ಅಲ್ಲಿ ಬೇರೆ ಬೇರೆ ಹಳ್ಳಕೊಳ್ಳಗಳು ಅಲ್ಲೂ ಕೂಡ ಉಕ್ಕಿ ಹರಿತಾ ಇರುವಂತದ್ದು, ದೇವಸ್ಥಾನದ ಗರ್ಭಗುಡಿ ಒಳಗಡೆನೆ ಅಲ್ಲಿ ಈಗ ಮಳೆ ನೀರು ತುಂಬಿಕೊಂಡಿರುವಂತದ್ದಿತ್ತು. ಈಗ ಸದ್ಯಕ್ಕೆ ಹೇಗಿದೆ? ಹಾಗೇನೆ ಅಧಿಕಾರಿಗಳು ಯಾವ ರೀತಿ ಕ್ರಮಗಳನ್ನ ಕೈಗೊಂಡಿದ್ದಾರೆ? ಹೌದು ನವಿತಾ, ಏನ್ ಕಳೆದ 2 ದಿನಗಳಿಂದ ಅಂದ್ರೆ ಮೊನ್ನೆ ಸಂಜೆ ಶುರು ಆಗಿರ್ತಕ್ಕಂಥ ಮಳೆ ಈಗ್ಲೂ ಕೂಡ ಕಂಟಿನ್ಯೂಸ್ ಆಗಿ ಶುರು ಆಗಿದೆ ಅಂತಾನೆ ಹೇಳ್ಬೋದು. ಅದ್ರಲ್ಲೂ ಅಂತಂದ್ರೆ ಏನು ಅಥಣಿ ಭಾಗದಲ್ಲಿ, ಕಾಗವಾಡ ಭಾಗದಲ್ಲಿ ಏನ್ ಭಾರಿ ಪ್ರಮಾಣದ ಮಳೆ ಸುರಿತಾ ಇದೆ. ಆ ಪರಿಣಾಮವಾಗಿ ಏನಿರುತ್ತೆ ಅಂತಂದ್ರೆ ಹಳ್ಳ ಕೊಳ್ಳಗಳು ಈಗ ಮೈದುಂಬಿ ಹರಿತಾ ಇದಾವೆ. ಈಗಾಗಲೇ ಏನಂತಂದ್ರೆ ಅಥಣಿ ತಾಲೂಕಿನ ಏನೊಂದು ಶಕ್ತಿ ದೇವತೆ ಬರುತ್ತೆ, ಕೊಕ್ಕಟ್ನೂರ್ ಯಲ್ಲಮ್ಮ ಅನ್ನುವಂತ ಶಕ್ತಿ ದೇವತೆ, ಮಹಾರಾಷ್ಟ್ರ ಕರ್ನಾಟಕದ ಅಪಾರ ಭಕ್ತ ಪ್ರಮಾಣವನ್ನು ಹೊಂದಿರತಕ್ಕಂಥ ದೇವಸ್ಥಾನ ಇದು. ನಿನ್ನೆ ಏನಂತಂದ್ರೆ ಸಂಜೆ ವೇಳೆಗೆ ಸಾಕಷ್ಟು ಹಳ್ಳಕ್ಕೆ ನೀರು ಬಂದ ಪರಿಣಾಮ ಆ ಹಳ್ಳದ ನೀರು ಎಲ್ಲವೂ ಕೂಡ ಏನಂತಂದ್ರೆ ಆ ದೇವಸ್ಥಾನದ ಗರ್ಭಗುಡಿ ಒಳಗಡೆ ಪ್ರವೇಶ ಮಾಡಿರ್ತಕ್ಕಂಥದ್ದು. ಸುಮಾರು 3 ಗಂಟೆಗಳವರೆಗೆ ಏನಂತಾರೆ ಗರ್ಭಗುಡಿಯಲ್ಲಿ ನೀರು ನಿಂತ್ಕೊಂಡಿತ್ತು. ಈಗ ಏನಂತಾರೆ ಕೊಂಚ ಪ್ರಮಾಣದಲ್ಲಿ ನೀರಿನ ಕಡಿಮೆ ಆಗಿದೆ. ಪ್ರತಿ ಬಾರಿ ಮಳೆ ಬಂದಾಗ ಹೀಗಾಗತ್ತಾ ಅಥವಾ ಈ ಮಳೆಗೆ ಈ ಸಲ ಹೀಗಾಗಿರೋದಾ ಲೋಹಿತ್? ನವಿತಾ, ಏನಂತಂದ್ರೆ ಬಹುತೇಕ ಈ ಒಂದು ವರ್ಷದಲ್ಲಿ ಏನಂತಂದ್ರೆ ಸತತವಾಗಿ 4ನೇ ಬಾರಿಗೆ ಈ ಒಂದು ದೇವಸ್ಥಾನಕ್ಕೆ ನೀರು ಹೋಗ್ತಾ ಇರುವಂತದ್ದು. ಪ್ರತಿ ವರ್ಷನೂ ನಾವು ನೋಡ್ತಾ ಇದ್ವಿ, ಅತಿಯಾದಂತ ಮಳೆ ಆದಂತ ಸಂದರ್ಭದಲ್ಲಿ 1 ಬಾರಿ ಮಾತ್ರ ಆ ದೇವಸ್ಥಾನಕ್ಕೆ ಹೆಚ್ಚು ಕಮ್ಮಿ ನೀರು ಹೋದ್ರೆ ಹೋಯ್ತು, ಇಲ್ಲ ಅಂದ್ರೆ ಇಲ್ಲ. ಆದ್ರೆ ಈ ಬಾರಿ ಅಂತಂದ್ರೆ ಸತತವಾಗಿ ಈಗ 4ನೇ ಬಾರಿಗೆ ಈ ರೀತಿಯಾದಂತ ಒಂದು ಅವಾಂತರ ಸೃಷ್ಟಿ ಆಗ್ತಾ ಇರುವಂತದ್ದು. ನಿನ್ನೆ ಸಂಜೆ ಏಕಕಾಲಕ್ಕೆ ಏನ್ ಮಳೆ ಸುರಿದಿದೆ, ಆ ಮಳೆ ಸುರಿದ ಪರಿಣಾಮವಾಗಿ ಈಗ ದೇವಸ್ಥಾನಕ್ಕೆ ನೀರು ಹೋಗಿದೆ ಅಂತ ಹೇಳ್ಬೋದು. ಇದು ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ರೈತರು ಕೂಡ ಸಾಕಷ್ಟು ಅಂತಂದ್ರೆ ಆ ಮಳೆ ನೀರಿನಿಂದ ಈಗ ತತ್ತರಿಸಿ ಹೋಗಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ಕಟಾವಿಗೆ ಬಂದಿರ್ತ ಸೋಯಾಬೀನ್ ಆಗಿರ್ಬೋದು, ಉದ್ದು ಆಗಿರ್ಬೋದು, ಇಂತ ಏನಂತಂದ್ರೆ ಆ ಬೆಳೆಗಳು ಸಂಪೂರ್ಣವಾಗಿ ಒಣಗಿ ನಿಂತಿರ್ತಕ್ಕಂಥ ಬೆಳೆಗಳೇ ಈಗ ನೀರಿಗೆ ಆಹುತಿ ಆಗಿರ್ತಕ್ಕಂಥದ್ದು. ಈಗ ರೈತರಲ್ಲಿ ಇನ್ನೊಂದು ಏನಂತ ಆಗತ್ತಂಕ ಕಾಡ್ತಾ ಇರೋದು ಏನಂತಂದ್ರೆ ಆ ಏನ್ ಗದ್ದೆಗಳಲ್ಲಿ ನೀರ್ ನಿಲ್ತಾ ಇದೆ ಕ್ರಮೇಣವಾಗಿ, ಅದರಿಂದ ಏನಂತಂದ್ರೆ ಆ ಒಣಗಿ ನಿಂತಿರ್ತಕ್ಕಂಥ ಬೆಳೆಗಳಲ್ಲಿ ಈಗ ಅಲ್ಲೇ ಮೊಳಕೆ ಬಂದು ಅಲ್ಲೂ ಕೂಡ ಎಂತಂದ್ರೆ ಸಾಕಷ್ಟು ರೈತರು ಹಾನಿಯನ್ನು ಅನುಭವಿಸ್ತಾ ಇದ್ರೆ. ಇನ್ನೊಂದು ಕಡೆ ಅಂತಂದ್ರೆ ದ್ರಾಕ್ಷಿ ಬೆಳೆಗಾರರು ಕೂಡ ಇಲ್ಲಿ ಹೊರತುಪಡಿಸಿಲ್ಲ. ಈಗ ಏನಂತಂದ್ರೆ ಆ ದ್ರಾಕ್ಷಿ ಬಂದು ಆ ಒಂದು ದ್ರಾಕ್ಷಿಯನ್ನ ಮೊಳಕೆ ಮಾಡ್ಕೊಂಡು ಅವುಗಳನ್ನ ಆ ಬಾದಾಮಿಗೆ ಕನ್ವರ್ಟ್ ಮಾಡ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಈಗ ಅಕಾಲಿಕ ಮಳೆ ಸುರಿತಾ ಇರೋ ಪರಿಣಾಮವಾಗಿ ಆ ದ್ರಾಕ್ಷಿ ಬೆಳೆಗಾರರು ಕೂಡ ಈಗ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಥಣಿ ಭಾಗದಲ್ಲಿ ಆಗಿರ್ಬೋದು, ಕಾಗವಾಡ ಭಾಗದಲ್ಲಿ ಸುಮಾರು 5,000 ಹೆಕ್ಟೇರ್ ಪ್ರದೇಶದಷ್ಟು ದ್ರಾಕ್ಷಿ ಬೆಳೆಗಾರರಿಗೆ ನಷ್ಟ ಅನುಭವಿಸಿದ್ದಾರೆ ನವಿತಾ. ಎಸ್, ಬೆಳೆ ಕಟಾವಿನ ಸಂದರ್ಭದಲ್ಲಿ ಮಳೆ ಆಗಿರೋದು ಸಾಕಷ್ಟು ರೈತರಿಗೆ ಸಂಕಷ್ಟ ತಂದಿದೆ. ಥ್ಯಾಂಕ್ ಯು ಸೋ ಮಚ್ ಶಿವರಾಮ ಸುಂಡಿ ಹಾಗೆ ಲೋಹಿತ್ ಡೀಟೇಲ್ಸ್ಗೆ.